ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ರೌಂಡ್ನಲ್ಲಿ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತೆ ಸರ್ ಅಂತ ಹೇಳಿಬಿಟ್ಟು ನೀವು ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಿದ್ರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ನಿಮ್ಮಲ್ಲಿ ಮಾಡೋಂತಹ ಒಂದು ರಿಕ್ವೆಸ್ಟು, ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬನ್ನು ಮಾಡ್ತಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರುವ ನಿಮ್ಗೆಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮರಿದೆ ಒಂದು ಲೈಕನ್ನು ಮಾಡಿ. ಇವತ್ತಿನ ಈ ವಿಡಿಯೋಗೆ ಮೋರ್ ನಂಬರ್ ಆಫ್ ಲೈಕ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ. ನೋಡಿ, ಇಲ್ಲಿ KCET 2024 ಸ್ಟೂಡೆಂಟ್ಸು ಸರ್ ಈಗ ನೆಕ್ಸ್ಟ್ ಫಸ್ಟ್ ರೌಂಡ್ದು ಕೌನ್ಸಿಲಿಂಗ್ ಏನೋ ಸ್ಟಾರ್ಟ್ ಆಗುತ್ತಾ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಆಪ್ಷನ್ ಎಂಟ್ರಿನೂ ಸಹ ಬರುತ್ತೆ ಸರ್, ನಾವು ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತೆ ಸರ್ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ರೆ ಇದೆಲ್ಲನೂ ನಿಮ್ಮ ಒಂದು ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ನಂದು ರ್ಯಾಂಕಿಂಗು ಎಬೋವ್ 50,000 ಇದೆ ಸರ್, ಎಬೋವ್ 1 lakh ಇದೆ ಸರ್, ಅಥವಾ ನಂದು ಎಬೋವ್ 2 lakh ಇದೆ ಸರ್, ಅಥವಾ ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ, ಸರ್ ನಂದು ಬಿಲೋ 10,000 ರ್ಯಾಂಕಿಂಗ್ ಇದೆ ಸರ್, ನಾನೆಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಕೇಳ್ತೀರಾ. ಮೊದಲಿಗೆ ನೋಡಿ, ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಇವುಗಳ ಬಗ್ಗೆ ಆದರೆ ಒಂದು ಕನ್ಫರ್ಮೇಷನ್ ಆದರೆ ಇರಬೇಕಾಗುತ್ತೆ. ನಾನು ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕಾಲೇಜಸನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗ್ತದೆ. ಒಂದು ಲೀಸ್ಟನ್ನು ಮಾಡ್ಕೊಂಡಿರಬೇಕಾಗುತ್ತೆ. ಆ್ಯಂಡ್ ಹಾಗೇನು ನಾನು ಯಾವ ಬ್ರಾಂಚ್ಗೆ ಹೋಗ್ತೀನಿ, ನಾನು CS ಆದರೆ ಮಾತ್ರ ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ಗಳು CS ಬ್ರಾಂಚ್ ಮಾತ್ರ ಆ್ಯಡ್ ಮಾಡಿ, ಅಥವಾ ಸರ್ ನಾನು IS ಆದರೆ ಮಾತ್ರ ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ಗಳು IS ಮಾತ್ರ ಆ್ಯಡ್ ಮಾಡಿ. ಇನ್ನು ಕೆಲವೊಂದಿಷ್ಟು ಜನ ಸರ್ ನಾನು 2 ರಿಂದ 3 ಬ್ರಾಂಚನ್ನು ಆ್ಯಡ್ ಮಾಡ್ತೀನಿ, ನಾನು ಯಾವೊಂದು ಬ್ರಾಂಚ್ ಸಿಕ್ಕಿದ್ರೂ ಸಹ ಹೋಗ್ತೀನಿ ಅನ್ನೋವಂಥ ಸ್ಟೂಡೆಂಟ್ಸ್ಗಳನ್ನು ಸಹ ನೀವು ನಿಮ್ಮ ಒಂದು ಬ್ರಾಂಚ್ಗೆ ಯಾವ ಕಾಲೇಜಲ್ಲಿ ಸೀಟ್ ಇದೆ ಅನ್ನೋದನ್ನು ನೀವು ಫಸ್ಟ್ ಏನು ಮಾಡ್ತೀರಾ, ಒಂದು ಲೀಸ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫಸ್ಟಿಂದನೂ ಸಹ ಹೇಳ್ತಿದ್ದೀನಿ. ಆ್ಯಂಡ್ ಹಾಗೇನು ಲಾಸ್ಟ್ ಇಯರ್ ಕಟ್ ಆಫನ್ನು ತಗೊಂಡು ಈಗ ನೀವು ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ಕಾಲೇಜಲ್ಲಿ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ಗೆ ಸೀಟ್ ಸಿಕ್ಕಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಅಂತಹ ಕಾಲೇಜಸನ್ನು ಆದಷ್ಟು ಸಹ ಲೀಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾರೆ, ಸರ್ ನಾನು ಓನ್ಲಿ ಟಾಪ್ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಲ ಸರ್ ಏನು ಅಂತ ಹೇಳಿಬಿಟ್ಟು. ನೀವು ಓನ್ಲಿ ಟಾಪ್ ಕಾಲೇಜಸನ್ನು ಮಾತ್ರ ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ರ್ಯಾಂಕಿಂಗ್ ಯಾರ್ದು ತುಂಬ ಕಡಿಮೆ ಬಂದಿರುತ್ತೆ ಅಂತಹ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ, ಉಳಿದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಆದರೆ ಸಿಗೋದಿಲ್ಲ, ಮತ್ತು ನೀವು ಮುಂದೆ ಸಫರ್ ಆಗ್ತೀರಾ. ಹಾಗಾಗಿ ಆದಷ್ಟು ಸಹ ಫಸ್ಟ್ ರೌಂಡಲ್ಲಿ ನೋಡಿ, ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಬೇಕಿರೋ ಕಾಲೇಜಸ್ಸನ್ನೆಲ್ಲನೂ ಸಹ ಫಸ್ಟಲ್ಲೇ ಆ್ಯಡ್ ಮಾಡ್ತಾ ಬನ್ನಿ. ಇಷ್ಟೇ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅನ್ನೋದು ಅಲ್ಲ, ನಿಮಗೆ ಬೇಕಿರುವಂಥ ಕಾಲೇಜಸ್ಸನ್ನು ಫಸ್ಟಲ್ಲೆಲ್ಲ ಆ್ಯಡ್ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಇನ್ನೂ ಸಹ ಒಂದಿಷ್ಟು ಕಾಲೇಜಸ್ಸನ್ನು ಆ್ಯಡ್ ಮಾಡಿ. ಯಾಕೆ ನಾನು ಇನ್ನೂ ಸಹ ಒಂದಿಷ್ಟು ಕಾಲೇಜಸ್ಸನ್ನು ಆ್ಯಡ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಇನ್ ಕೇಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ನೆಕ್ಸ್ಟ್ ರೌಂಡ್ಗೆ ಎಂಟರ್ ಆದಾಗ ನೀವು ಯಾವುದೇ ಒಂದು ರೀತಿಯ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಫಸ್ಟ್ ರೌಂಡಲ್ಲಿ ಅಷ್ಟೇ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಎಂಟರ್ ಆದಾಗ ನೀವು ಈಗಾಗಲೇ ಫಸ್ಟ್ ರೌಂಡ್ನಲ್ಲಿ ಆ್ಯಡ್ ಮಾಡಿರುವಂಥ ಕಾಲೇಜಸ್ಸನ್ನು ಜಸ್ಟ್ ಮಾಡಿಫಿಕೇಷನ್ ಮಾಡ್ಕೋಬೋದು. ಅಂದರೆ ಕಾಲೇಜನ್ನು ಡಿಲೀಟ್ ಮಾಡ್ಕೋಬೋದು, ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ಬಿಟ್ಟರೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮದು ರ್ಯಾಂಕಿಂಗ್ ತುಂಬ ಕಡಿಮೆ ಇದೆ, 10,000ಕ್ಕಿಂತ ಕಡಿಮೆ ಇದೆ, 20,000ಕ್ಕಿಂತ ಕಡಿಮೆ ಇದೆ ಅಂತಂದರೆ ನೀವು ಒಂದಿಷ್ಟು ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಎಲ್ಲಾನು ಟಾಪ್ ಕಾಲೇಜಸ್ಸನ್ನು ಹಾಕಿ, ಅದ್ರ ಜೊತೆಗೆ ನೀವು ಒಂದು 10 to 20 ಕಾಲೇಜಸ್ಸನ್ನು ಆ್ಯಡ್ ಮಾಡಿ ಇಟ್ಟಿರಿ. ನಿಮ್ಗೆ ಆದಷ್ಟು ರ್ಯಾಂಕಿಂಗ್ ತುಂಬ ಕಡಿಮೆ ಬಂದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಟಾಪ್ ಕಾಲೇಜಸ್ಸಲ್ಲಿ ಸೀಟ್ ಸಿಗೋ ಚಾನ್ಸ್ ಇದೆ. ಹಂಗಂತ ಹೇಳಿಬಿಟ್ಟು ಬೇರೆ ಕಾಲೇಜಸ್ಸನ್ನು ಆ್ಯಡ್ ಮಾಡದೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ ಸಹ ಒಂದಿಷ್ಟು ಕಾಲೇಜಸ್ಸನ್ನು ಆ್ಯಡ್ ಮಾಡಿ. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸು, ಸರ್ ನಾನು ಯಾವುದೇ ಕಾಲೇಜ್ ಆದ್ರೂ ಸಹ ಹೋಗ್ತೀನಿ ಸರ್, ಯಾಕಂತ ಅಂದರೆ ನಾನು ಥ್ರೂ KEA ಮೂಲಕನೇ ಒಂದು ಸೀಟನ್ನು ಪಡ್ಕೋತೀನಿ, ಥ್ರೂ ಕೌನ್ಸಿಲಿಂಗಿಂದ, ಮ್ಯಾನೇಜ್ಮೆಂಟಲ್ಲಿ ನನ್ನಿಂದ ಹೋಗೋಕ್ಕೆ ಆಗಲ್ಲ ಸರ್ ಅನ್ನೋಂಥ ಸ್ಟೂಡೆಂಟ್ಸ್ಗಳು. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು, ಸರ್ ನನಗೆ ಏನಾದರೂ ಆಗಲಿ KEA ಕಡೆಯಿಂದನೇ ಸೀಟ್ ಬೇಕು ಸರ್, ನಂದು ರ್ಯಾಂಕಿಂಗ್ ತುಂಬ ಜಾಸ್ತಿ ಇದೆ ಅಂತ ಅಂದರೆ ನೀವು ಯಾವ ಬ್ರಾಂಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ, ಯಾವ ಲೊಕೇಶನಲ್ಲಿ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಒಂದು ಲೊಕೇಶನಲ್ಲಿರುವಂತಹ ಎಲ್ಲ ಕಾಲೇಜಸನ್ನು ಸಹ ಆ್ಯಡ್ ಮಾಡಿ. ಇಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಲಿಮಿಟ್ ಆದರೆ ಇಲ್ಲ, ಇಷ್ಟೇ ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ. ನೀವು ಎಷ್ಟು ಕಾಲೇಜಸ್ಸನ್ನಾದರೂ ಆ್ಯಡ್ ಮಾಡ್ಬೋದು. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ರ್ಯಾಂಕಿಂಗ್ ಯಾರ್ದೆಲ್ಲ ಜಾಸ್ತಿ ಬಂದಿದೆ ಅಂತ ಸ್ಟೂಡೆಂಟ್ಸು ಆದಷ್ಟು ಸಹ ಜಾಸ್ತಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ. ಎಷ್ಟು ಜಾಸ್ತಿ ಆ್ಯಡ್ ಮಾಡಬೇಕು ಸರ್ ಅಂತ ಅಂದರೆ ಎಬೋವ್ 100 ಮಾಡಲ ಸರ್ ಅಂತಂದರೆ ಖಂಡಿತವಾಗ್ಲೂ ಸಹ ಮಾಡಿ. ಯಾಕಂತ ಅಂದರೆ ರ್ಯಾಂಕಿಂಗು 1,50,000 ಮೇಲೆ ಇದೆ, 1 ಲಕ್ಷ ಮೇಲೆ ಇದೆ, 2 ಲಕ್ಷ ಮೇಲೆ ಇದೆ ಅಂತಂದರೆ ಸೀಟ್ ಸಿಗೋದು ತುಂಬಾ ಕಷ್ಟ. ಹಾಗಾಗಿ ನೀವು ಯಾವೊಂದು ಲೊಕೇಶನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವೊಂದು ಬ್ರಾಂಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀರೋ ಅಂಥ ಕಾಲೇಜಸನ್ನು ಆದಷ್ಟು ಜಾಸ್ತಿ ಆ್ಯಡ್ ಮಾಡಿ. ಇಲ್ಲಿ ನಮಗೆ ಸ್ಟೂಡೆಂಟ್ಸು ತುಂಬ ರಿಪೀಟೆಡಾಗಿ ಕೇಳ್ತಿರುವಂತಹ ಒಂದು ಕ್ವಶನು, ಸರ್ ನಾನು ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡಲಿ ಅಂತ.
ಆದಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಫಸ್ಟ್ ರೌಂಡಲ್ಲೇ ಜಾಸ್ತಿ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ಗೆ ನಿಮಗೆ ಯಾವುದೇ ರೀತಿಯ ಕಾಲೇಜಸನ್ನು ಆ್ಯಡ್ ಮಾಡೋ ಆಪ್ಷನ್ ಇರಲ್ಲ. ಇಲ್ಲಿ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ಎಲ್ಲ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡಿದ್ರು, ಸರ್ ನಂದು ಬಿಲೋ 50K ರ್ಯಾಂಕಿಂಗ್ ಇದೆ ಸರ್, ನಾನು ಓನ್ಲಿ ಟಾಪ್ ಕಾಲೇಜಸನ್ನು ಅಷ್ಟೇ ಹಾಕಿದೆ ಸರ್ ಅಂತ ಹೇಳಿಬಿಟ್ಟು ಓನ್ಲಿ ಟಾಪ್ ಕಾಲೇಜಸನ್ನು ಅಷ್ಟೇ ಹಾಕ್ತಾರೆ. ಅಂತಹ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಒಂದು ರೀತಿಯ ಸೀಟ್ ಅಲಾಟ್ ಆಗಿಲ್ಲ. ಯಾಕಂತಂದರೆ ಕೇವಲ 10 ಕಾಲೇಜು 15 ಕಾಲೇಜ್ ಅಷ್ಟೇ ಹಾಕಿದ್ರು. ಆ ಒಂದು ಕಾಲೇಜ್ಗಳಲ್ಲಿ ಈಗ 50Kಗಿಂತ ಕಡಿಮೆ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಕಟ್ ಆಫ್ ಅಷ್ಟೊಂದು ಬಂದಿಲ್ಲ. ಹಾಗಾಗಿ ಆ ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಆದರೆ ಕೊಟ್ಟಿಲ್ಲ. ಅವರು ನೆಕ್ಸ್ಟ್ ರೌಂಡಲ್ಲಿ ತುಂಬ ಸಫರ್ ಆದರು. ಯಾಕಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಸೀಟನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ಒಂದು ಕಾಲೇಜನ್ನು. ನಾನು ಹಾಗಾಗಿ ಸ್ಟೂಡೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಎಂಟರ್ ಆದಾಗ ಸ್ಟಾರ್ಟಿಂಗ್ ಎಲ್ಲನೂ ನಿಮಗೆ ಬೇಕಿರೋ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಟಾಪ್ ಕಾಲೇಜಸ್ ಅನಿಸುತ್ತೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದೇ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೂ ಸಹ ಒಂದಿಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿ. ಓಕೆನಾ, ನಿಮಗೇನೆ ಒಳ್ಳೇದು ಆಗುತ್ತಾ. ನಾನು ಏನು ಕೇಳ್ತಿದ್ದೀನಿ ಅನ್ನೋದನ್ನು ನೀವು ಸೆಕೆಂಡ್ ರೌಂಡಲ್ಲಿ ತಿಳ್ಕೊತೀರಾ. ಹಾಗಾಗಿ ಸ್ಟೂಡೆಂಟ್ಸ್ಗಳು ಆದಷ್ಟು ಕಾಲೇಜಸನ್ನು ಆ್ಯಡ್ ಮಾಡಿ. ಇಲ್ಲಿ ಈ ರ್ಯಾಂಕಿಂಗ್ಗೆ ಇಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕು, ಇಷ್ಟೊಂದು ರ್ಯಾಂಕಿಂಗ್ಗೆ ಇಷ್ಟೊಂದು ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾರೂ ಸಹ ಹೇಳೋದಿಲ್ಲ, ಎಲ್ಲೂ ಸಹ ಇಲ್ಲ. ಹಾಗಾಗಿ ನೀವೇ ನೋಡಿಕೊಂಡು ನಿಮಗೆ ಯಾವೆಲ್ಲ ಕಾಲೇಜಸ್ಗಳು ಇಷ್ಟ ಆಗುತ್ತೆ ಎಲ್ಲ ಕಾಲೇಜಸ್ಗಳನ್ನು ಸಹ ಆ್ಯಡ್ ಮಾಡಿ. ಆದಷ್ಟು ಜಾಸ್ತಿ ಕಾಲೇಜಸನ್ನು ಆ್ಯಡ್ ಮಾಡಿ. ಓಕೆನಾ, ನನ್ನ ಕಡೆಯಿಂದ ಆದಷ್ಟು ಹೆಲ್ಪನ್ನು ನಾನು ಮಾಡ್ತಿರ್ತೀನಿ, ಆದಷ್ಟು ಇನ್ಸ್ಟ್ರಕ್ಷನ್ಸನ್ನು ನಿಮಗೆ ಕೊಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಚಾನಲ್ಗೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಬೇಕು, ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು 29 ರೂಪೀಸ್ ಫರ್ ಮಂತ್ಗೆ ಪೇ ಮಾಡಿ ನೀವು ನಮ್ಮ ಒಂದು ಚಾನಲಲ್ಲಿ ಸ್ಪೆಷಲ್ ಮೆಂಬರ್ ಆಗ್ಬೋದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.